ಹಾಯ್ ಎವ್ರಿವನ್, ವೆಲ್ಕಮ್ ಟು ಏರ್ ಕನ್ಸ್ಟ್ರಕ್ಷನ್. ಇವತ್ತಿನ ವಿಷಯ ಬಂದು ಪಿ ಸಿ ಸಿ ಕಾಂಕ್ರೀಟ್. ಸೊ ಅಂದರೆ ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್. ಇದು ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ ಏನಂದರೆ, ಪ್ಲೇನ್ ಸಿಮೆಂಟ್ ಕಾಂಕ್ರೀಟಲ್ಲಿ ಸ್ಟೀಲ್ ಯೂಸ್ ಮಾಡಿರಲ್ಲ, ಅದಕ್ಕೆ ಇದು ಪಿ ಸಿ ಸಿ ಅಂತ ಬರುತ್ತೆ. ಆರ್ ಸಿ ಸಿ ಅಂದರೆ ರೇನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್ ಅಂತ ಬರುತ್ತೆ. ಎಲ್ಲಿ ಸ್ಟೀಲ್ ಯೂಸ್ ಮಾಡಿ ಕಾಂಕ್ರೀಟ್ ಹಾಕ್ತೀವಿ ಅದು ಆರ್ ಸಿ ಸಿ ಆಗಿಬಿಡುತ್ತೆ. ಎಲ್ಲಿ ವಿತೌಟ್ ಕಾಂಕ್ರೀಟ್ ಸ್ಟೀಲ್ ಇಲ್ಲದೆ ಮಾಡ್ತೀವಿ ಅದು ಪಿ ಸಿ ಸಿ ಅಂತ ಬರುತ್ತೆ. ಪಿ ಸಿ ಸಿ ಅಂದರೆ ಆ್ಯಕ್ಚುಲಿ ಇದು ಬೇಸ್ ಆಗಿ ಯೂಸ್ ಆಗುತ್ತೆ. ನಮಗೆ ಫುಟಿಂಗ್ ಬೇಸಲ್ಲಿ ಹಾಕ್ತೀವಿ ಕೆಳಗಡೆ, ಆಮೇಲೆ ಫ್ಲೋರಿಂಗ್ ಬೇಸ್ಗೆ ಬರುತ್ತೆ. ಇದರಲ್ಲಿ ಮೋಸ್ಟ್ ಆಫ್ ದ ಥಿಂಗ್ ನಮಗೆ 40 mm ಜೆಲ್ಲಿ ಯೂಸ್ ಮಾಡ್ತೀವಿ, 20 mm ಜೆಲ್ಲಿ ಯೂಸ್ ಮಾಡಲ್ಲ. ಯಾಕಂದರೆ ಇದು ನಮಗೆ ಬಫರ್ ಇದ್ದಂಗೆ, ಮಣ್ಣಿಗೂ ಮತ್ತು ಮೇಲೆ ಫುಟಿಂಗ್ ಹಾಕ್ಬೇಕಾದ್ರೆ ಮಧ್ಯದಲ್ಲಿ ಗ್ಯಾಪ್ಗೆ ಬಫರ್ ಥರ ಇದನ್ನು ಫಿಲ್ಲಿಂಗ್ ಮಾಡಬೇಕು. ಸೊ ಇದು ಪಿ ಸಿ ಸಿ ಮಾಡೋಕ್ಕಿಂತ ಮುಂಚೆ ನಮ್ಮದು ಅರ್ತ್ ವರ್ಕ್ ಮಾಡಿರ್ತೀವಲ್ಲ, ಅದು ಫ್ಲೋರು ಚೆನ್ನಾಗಿ ಕಾಂಪ್ಯಾಕ್ಟ್ ಆಗಿರಬೇಕು. ಅದರ ಮೇಲೆ ಪಿ ಸಿ ಸಿ ಯೂಸ್ ಬರೋದು. ಈ ಪಿ ಸಿ ಸಿ ರೇಷಿಯೋ ಬಂದು 1:4:8 ಅಂತ ಬರುತ್ತೆ. 1:4:8 ಅಂತ ಬರುತ್ತೆ. ಒಟ್ಟು 1:3:6 ಅಂತ ಬರುತ್ತೆ, ಎರಡು ಬರುತ್ತೆ. ಗ್ರೇಡಲ್ಲಿ ಹೇಳ್ಬೇಕಂದ್ರೆ M10 ಅಂತ ಯೂಸ್ ಬರುತ್ತೆ. ಇದರ ರೇಷಿಯೋ ಬಂದು ಈಗ 1:4:8 ಅಂದರೆ, ಒಂದು ಬಾಂಡ್ಲಿ ಸಿಮೆಂಟ್ ಅಂದರೆ 4 ಬಾಂಡ್ಲಿ ಎಮ್ ಸ್ಯಾಂಡು ಅಥವಾ ರಿವರ್ ಸ್ಯಾಂಡು, 8 ಬಾಂಡ್ಲಿ 40 mm ಜೆಲ್ಲಿ ಹಾಕಬೇಕು. ಇದನ್ನು ಆ್ಯಕ್ಚುಲಿ ಎಲ್ಲರೂ ಸುಮ್ಮನೆ ಜೆಲ್ಲಿ ಹಾಕ್ಬಿಟ್ಟು ಮೇಲೆ ಮಡ್ಡಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾರೆ. ಹಂಗೆ ಮಾಡಬಾರ್ದು, ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಬಿಗ್ ಪ್ರಾಜೆಕ್ಟ್ ಇದ್ದರೆ ನಾವು ಮಿಕ್ಸರ್ ಮಿಷಿನಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ. ಬಟ್ ಸ್ಮಾಲ್ ಪ್ರಾಜೆಕ್ಟ್ಸಲ್ಲಿ ಫಸ್ಟೇ ಔಟ್ಸೈಡಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಾವು ಫುಟಿಂಗ್ಗೆ ಕೆಳಗಡೆ ಬೇಸ್ಗೆ ಹಾಕಬೇಕು. ಆಮೇಲೆ ಥಿಕ್ನೆಸ್ ಬಂದು ಮಿನಿಮಮ್ 150 ಅಥವಾ 100 ಇರುತ್ತೆ, ಅಂದರೆ 4 ಇಂಚ್ ಬರುತ್ತೆ ಬೇಸಿಕ್ಕಾಗಿ. ಎಲ್ಲರೂ ಮೆನ್ಷನ್ ಮಾಡಿದ್ರೆ ನಮ್ಮದು ಡೀಟೇಲಲ್ಲಿ ಅವ್ರು ಯಾರು ಮೆನ್ಷನ್ ಮಾಡಿದ್ರೆ, ಆರ್ಕಿಟೆಕ್ಟ್ಸು ಅಥವಾ ಇಂಜಿನಿಯರ್ಸು, ಆವಾಗ ಮಾತ್ರ ನಾವು ಅವ್ರು ಏನು ಮೆನ್ಷನ್ ಮಾಡಿದ್ರೆ ಅದು ಹಾಕ್ಬೇಕಾಗತ್ತೆ. ಜಾಸ್ತಿ ಇಂಡಸ್ಟ್ರಿಯಲ್ ಫ್ಲೋರಿಂಗಲ್ಲಿ ಬಂದು ನಿಮಗೆ 6 ಇಂಚಸ್ ಇರುತ್ತೆ, ಅಂದರೆ 150 ಥಿಕ್ನೆಸ್ ಇರುತ್ತೆ. ರೆಗ್ಯುಲರ್ ಮನೆಗಳಿಗಾದರೆ ನಮಗೆ 100 mm ಥಿಕ್ನೆಸ್ ಇರುತ್ತೆ. ಸೊ ಪಿ ಸಿ ಸಿ ಹಾಕೋಕ್ಕಿಂತ ಮುಂಚೆ ನಮ್ಮದು ಸಾಯಿಲ್ ನೀಟಾಗಿ ಕಾಂಪ್ಯಾಕ್ಟ್ ಆಗಿರಬೇಕು. ಆಮೇಲೆ ಎಂಟಿಟೈರ್ಮೆಂಟ್ ಹಾಕಿರಬೇಕು. ಅದ್ರ ಮೇಲೆ ಪಿ ಸಿ ಸಿ ಹಾಕಿ, ಅದ್ರ ಮೇಲೆ ಆರ್ ಸಿ ಸಿ ಕಾಂಕ್ರೀಟು ಅದೆಲ್ಲ ಏನು ಬರುತ್ತೆ. ಸೊ ಇದು ನಮಗೆ ಬೇಸ್ ಥರ ವರ್ಕ್ ಆಗುತ್ತೆ. ಈಗ ನಾವು ಟೈಲ್ ಹಾಕೋಕ್ಕಿಂತ ಮುಂಚೆ ಇದು ಮಧ್ಯದಲ್ಲಿ ಕೆಳಗಡೆ ಅದು ನಮಗೆ ಲೆವೆಲ್ ಮಾಡಿಕೊಡುತ್ತೆ. ಈ ಅರ್ತ್ ವರ್ಕಿಂದ ಟೈಲ್ ಮಧ್ಯದಲ್ಲಿ ಲೆವೆಲ್ ಆಗಿ ವರ್ಕ್ ಆಗುತ್ತೆ, ಮತ್ತು ಸ್ಟ್ರೆಂತ್ ಕೂಡ ಬರುತ್ತೆ ಇದು. ಸೊ ಅಷ್ಟು ಇದ್ರ ಡೀಟೇಲ್ ಇದೆ. ಥ್ಯಾಂಕ್ ಯು.